ಪ್ರೇಕ್ಷಕ ಮಹಾಶಯರಿಗೆ ಎಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತೇಳಿ. ನಾನು ಗುರುಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತಾ ಇದ್ದೀನಿ. ಯಾರಿಗಾದರೂ ಏನಾದರೂ ಸಮಸ್ಯೆಗಳಿದ್ದರೆ, ಅಂದರೆ ದೀರ್ಘಕಾಲಿಕ ಸಮಸ್ಯೆಗಳು ಯಾರಿಗಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡುವ. ಅಥವಾ ನಿಮಗೇನಾದರೂ ಸಮಸ್ಯೆಗಳು ಸಣ್ಣ ಪಣ್ಣ ಇದ್ದಾಗ ನೀವೇನು ಮಾಡ್ತೀರಂದರೆ, ನಾವು ತೋರಿಸ್ತಕ್ಕಂಥ ಗಿಡಮೂಲಿಕೆಗಳನ್ನು ನೀವು ಕೃತಕವಾಗಿ ನೀವೇ ತಯಾರು ಮಾಡಿಕೊಂಡು ಮನೆಗಳಲ್ಲಿ ವೈದ್ಯರಾಗೋದು ಉತ್ತಮ. ಯಾಕಂದರೆ ಸಣ್ಣ ಪಣ್ಣ ಇದ್ದಾಗೆಲ್ಲ ಆಸ್ಪತ್ರೆಗಳು ತಿರ್ಕೊಂಡು ಕೂತ್ಕೊಂಡ್ರೆ ಬಹಳಷ್ಟು ಸಮಸ್ಯೆಗಳು, ಹಣಕಾಸಿನ ವ್ಯವಸ್ಥೆ ಆಗ್ಬೋದು, ಪ್ರತಿಯೊಂದು ನಿಮಗೆ ಲಾಸ್ ಆಗ್ತಾ ಇರ್ತದೆ. ಇವತ್ತಿನ ವಿಷಯ ಏನಪ್ಪ ಅಂದರೆ ಗನೇರಿಯಾ ಅಂತಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇದೆ. ಇದನ್ನು ಸುಖವ್ಯಾಧಿಗಳು ಅಂತ ಕರೀತಾರೆ. ಸುಖವ್ಯಾಧಿ ಅಂತಂದರೆ ಪರಸ್ತ್ರೀಯರ ಸಹವಾಸ ಯಾರು ಮಾಡ್ತಾರೋ ಅವರಿಗೆ ಮೈ ಮ್ಯಾಕ್ಸಿಮಮ್ಮು ಕೆಂಪು, ಬಿಳುಪು, ಹಸಿರು ಅಂತೇಳಿ ಕೆಲವು ರಕ್ತಗಳು ಬದಲಾವಣೆ ಆಗ್ತಾ ಇರ್ತದೆ. ಆ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ಅಂಗದ ಮರ್ಮಾಂಗದ ಸುತ್ತ ಕುರು ಅಂದರೆ ಹುಣ್ಣುಗಳಾಗಿ ಬೆಳೀತಾ ಇರ್ತದೆ. ಇದು ಬಂದು 5 ವರ್ಷ, 6 ವರ್ಷ, 10 ವರ್ಷ ಆಗಿದ್ರೂ ಆ ಕಾಲದಲ್ಲಿ ಯಾವಾಗಲೂ ಬೆರ್ತಿರ್ತೀರ, ಆವಾಗ ಅದು ಸ್ವಲ್ಪ ಲೈಟಾಗಿ ಕಾಣಿಸ್ಕೊಂತದೆ. ತದನಂತರ ಸ್ವಲ್ಪ ವರ್ಷಗಳ ಅಂದರೆ 2 ವರ್ಷ 3 ವರ್ಷ ಆದ ನಂತರ ಸ್ವಲ್ಪ ಮೈಯಲ್ಲಿ ಬೆಳವಣಿಗೆ ಆಗ್ತಾ ಬರ್ತಾ ಇರ್ತದೆ. ಇದು ಮರ್ಮಾಂಗದ ಸುತ್ತು ಏನಾಗ್ತದೆ ಅಂತಂದರೆ ಕುರುಗಳು ಅಂದರೆ ಸಣ್ಣ ಗುಳ್ಳೆಗಳ ಥರ ಎದ್ದೇಳ್ತದೆ. ಎದ್ದುಬಿಟ್ಟು ಈ ಒಂದು ಮುಂದಿನ ಭಾಗ ಇದೆಯಲ್ಲ, ಮುಂದಿನ ಭಾಗದಲ್ಲಿ ಒಂಥರ ಗುಳ್ಳೆಗಳಾಗಿ ಕೀವು ಬರೋದು. ಇನ್ನು ಕೆಲವ್ರಿಗೆ ಹೊಟ್ಟು ಬರ್ತಾ ಇರ್ತದೆ, ಇನ್ನು ಕೆಲವರಿಗೆ ಗುಳ್ಳೆಗಳಾಗಿ ಬಿಳಿ ಹೊಟ್ಟು ಚಿಪ್ಪೆ ಥರ ಎದ್ದೇಳ್ತಾ ಇರ್ತದೆ. ಅಂಥವ್ರು ಕೂಡ ಈ ಒಂದು ಗನೇರಿಯಾ ಅಂದರೆ ಸುಖವ್ಯಾಧಿಗಳು ಅಂತ ಕರಿತೀವಿ. ಈ ಸುಖವ್ಯಾಧಿಗಳಿಗೆ ಏನಪ್ಪ ಮಾಡ್ಕೋಬೋದು ಅಂತಂದರೆ, ತುಂಬ ಜನ ಹೆಣ್ಣುಮಕ್ಕಳು ಅಂಟಿಸ್ಬಿಟ್ಟಿರ್ತಾರೆ. ಈ ಗಂಡು ಮಕ್ಳು ಏನು ಮಾಡ್ತಾರೆ ಅಂದರೆ ಆಚೆ ಕಡೆ ಹೋಗ್ಬಿಟ್ಟು ಇವ್ರ ಹತ್ರ ಸಹವಾಸ ಮಾಡೋದು ಬರೋದು, ಹೆಣ್ಮಕ್ಳಿಗೂ ಮನೇಲಿರ್ತಕ್ಕಂಥ ಹೆಂಡ್ತಿಗೂ ತಗ್ಲಿಸ್ಬಿಡ್ತಾರೆ. ಇದು ತುಂಬ ಜನಗಳಲ್ಲಿ ಕಾಡ್ತಾ ಇದೆ. ಆಚೆ ಕಡೆ ಹೋಗಿ ಹೇಳ್ಕೊಳ್ಳೋಂಗಿಲ್ಲ, ಆಸ್ಪತ್ರೆಗಳು ತೋರಿಸ್ಕೊಳ್ಳೋಂಗಿಲ್ಲ. ಯಾಕಂದರೆ ನಾಳೆ ದಿನ ಸಮಸ್ಯೆಗಳು ಅಂತ ಇವರು ಒಂಥರ ಬೇಸರ ಪಟ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಅಂಥವ್ರು ಏನಪ್ಪ ಮಾಡ್ಕೋಬೇಕು ಅಂತಂದರೆ, ನೋಡಿ, ಇದು ಗೋರಿಮಿಡಿ ಗಿಡ ಅಂತ ಕರಿತೀವಿ. ಇದನ್ನು ನೆಲದಲ್ಲಿ ಸಣ್ಣ ನೋಡಿ, ಇದು ನೋಡಿ ಇಷ್ಟಿಷ್ಟು ಮಾತ್ರನೇ ಬೆಳೀತಾ ಇರ್ತದೆ. ಇದು ಇನ್ನು ಅಮ್ಮ ಬಂದರೆ ಒಂದು ಗೇನುದ್ದ ಬರ್ಬೋದು, ಅಥವಾ 1.5 ಗೇನುದ್ದ ನಿಮಗೆ ಬೆಳೀತದೆ. ನೀರು ತಂಪಾಗಿದ್ದು ಬಹಳ ಗದ್ದೆಗಳಲ್ಲಿ ಬರೋದಿಲ್ಲ, ಹೊಲಗಳಲ್ಲಿ ಮಾತ್ರ ಬರ್ತದೆ. ಇದು ಕಾಡು ಪ್ರದೇಶಗಳಲ್ಲಿ ವಿಪರೀತ ಇರತಕ್ಕಂಥ ಒಂದು ಸಮಸ್ಯೆ ಇದು. ಈ ಒಂದು ಗೋರಿಮಿಡಿ ಗಿಡ ನಾವೇನು ಮಾಡಬೇಕು ಅಂತಂದರೆ, ಹೂವು ಸಮೇತ ನೋಡ್ಕೊಳ್ಳಿ. ಹೂವು ನೀಟಾಗಿ ಬೆಳ್ಳಗಿರ್ತದೆ, ಈ ರೀತಿ ಇರ್ತದೆ. ಇದನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಗೋರಿಮಿಡಿ ಅಂದರೆ ಬರ್ತದೆ, ಏನು ಸಮಸ್ಯೆ ಇಲ್ಲ. ಇದನ್ನೇನು ಮಾಡಬೇಕು ಅಂತಂದರೆ, ಈ ಸೊಪ್ಪನ್ನು ಮಾತ್ರ ಶೇಖರಣೆ ಮಾಡ್ಕೋಬೇಕು. ಸೊಪ್ಪು ಶೇಖರಣೆ ಮಾಡಿಕೊಂಡು ಈ ಸೊಪ್ಪು ಒಂದಷ್ಟು ತಗೊಂಡು ಅದಕ್ಕೆ 100 ಗ್ರಾಮ್ ಸೊಪ್ಪಿತ್ತು ಅಂದ್ಕೊಳ್ಳಿ, ಒಂದು 5 ರಿಂದ 10 ಗ್ರಾಮ್ ಅಷ್ಟು ಬೆಳ್ಳುಳ್ಳಿ ಹಾಕಿ, ಒಂದು 5-6 ಕಾಳು ಮೆಣಸು ಕಾಳು ಹಾಕಿ, 1-2 ಚಿಟಿಕೆ 3 ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ನುಣುಪಾಗಿ ಅರಿಬೇಕು. ಅರಿದು ಸಣ್ಣ ಉಂಡೆಗಳು, ಅಂದರೆ ಒಂದು ಕೂಗಟೆ ಕಾಯಿ ಇರ್ತದೆ, ಅಂಟುವಾಳದ ಕಾಯಿ ಅಂತ ಕರಿತೀವಿ, ಇಷ್ಟು ದಪ್ಪ ಮಾತ್ರೆಗಳು ಬರ್ತದೆ. ಅಥವಾ ಅವರೇ ಕಾಳಿಗಿನ ಸ್ವಲ್ಪ ದೊಡ್ಡ ಗಾತ್ರದ್ದು ಮಾತ್ರೆ ಮಾಡಿಕೊಂಡು 10-11 ದಿನ ತಗೋಬೇಕಾಗುತ್ತೆ. ಯಾಕಂದರೆ ಇದನ್ನು ಸ್ಟಾಕ್ ಮಾಡೋಂಗಿಲ್ಲ, ಆವತ್ತು ತಗೊಂಡ್ರೆ ಇನ್ನೂ ಒಳ್ಳೆಯದು. ಯಾಕಂದರೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಹಸಿ ಸೊಪ್ಪು ತರಬೇಕು, ಕುಟ್ಟಬೇಕು, 1-2 ಮೆಣಸು ಕಾಳು ಹಾಕ್ಕೋಬೇಕು, 1-2 ಚಿಟಿಕೆ ಅರಿಶಿನ ಪುಡಿ, 1-2 ಇಳ್ಕು ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಜಜ್ಜಿಬಿಟ್ಟು ಒಂದಷ್ಟು ದಪ್ಪ ಉಂಡೆ ಮಾಡಿಕೊಂಡು ಬಾಯಿಗೆ ಹಾಕ್ಕೊಂಡು ಹಾಲಾದರೂ ಅಥವಾ ಬಿಸಿ ನೀರಾದರೂ ಕುಡಿದ್ಬಿಟ್ರೆ ನಿಮಗೆ ಅದು ಅಷ್ಟು ಬೇಗ ಕ್ಲಿಯರ್ ಆಗ್ತಾ ಬರ್ತದೆ. ಇದು ಹಸಿ ಮೂಲಿಕೆ ಆಗಿರೋದ್ರಿಂದ ಒಣಮೂಲಿಕೆಯಲ್ಲಿ ಸ್ವಲ್ಪ ಪವರ್ ಕಮ್ಮಿ ಇರುತ್ತೆ. ಇದು ಒಣಗಿದ್ರೆ ಅದರ ಒಂದು ಬಲ ಕಮ್ಮಿ ಆಗುತ್ತೆ. ಅದರಿಂದ ಹಸಿ ಮೂಲಿಕೆನ ನೀವೇನಾದ್ರು ಸಿಕ್ಕಿದಾಗ, ನಿಮ್ಮ ಹೊಲ ಗದ್ದೆಗಳಲ್ಲಿ ಆ ಕಡೆ ಈ ಕಡೆ ಸಿಕ್ಕಿದಾಗ ಇದನ್ನು ನೀವು ಕಂಪಲ್ಸರಿ ಬರ್ಸ್ಕೋಬೋದು. ಈ ಸುಖವ್ಯಾಧಿಗಳು ಬಹಳಷ್ಟು ರೀತಿಯಲ್ಲಿದ್ದಾವೆ. 18 ವಿಧ ಸುಖವ್ಯಾಧಿಗಳಿದ್ದಾವೆ. 18 ವಿಧ ಸುಖವ್ಯಾಧಿಗಳಲ್ಲಿ ಇದು ಗನೇರಿಯಾ ಅಂತ ಪ್ರತಿಯೊಂದಕ್ಕೂ ಸೇರಿಸಿ ಕರೀತಾ ಇದ್ದಾರೆ. ಆದ್ದರಿಂದ ಈ ಒಂದು ಸುಖವ್ಯಾಧಿಗಳಿಗೆ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಮೂಲಿಕೆ ಅಂದರೆ ಈ ಒಂದು ಗೋರಿಮಿಡಿ ಗಿಡ. ಇದನ್ನು ಸಂಸ್ಕೃತದಲ್ಲೂ ಗೋರಿಮಿಡಿ ಅಂತ ಕರೀತಾರೆ, ತೆಲುಗಲ್ಲೂ ಗೋರಿಮಿಡಿ ಅಂತ ಕರೀತಾರೆ, ಕನ್ನಡದಲ್ಲೂ ಇದಕ್ಕೆ ಗೋರಿಮಿಡಿ ಗಿಡ ಅಂತಲೇ ಕರೀತಾರೆ. ಆದಷ್ಟು ಪ್ರಾಂತೀಯ ಭಾಷೆಗಳಲ್ಲಿ ಕೆಲವು ಕಡೆ ಬದಲಾಗ್ತಾ ಇರ್ತದೆ. ಯಾರಿಗಾದ್ರೂ ತಿಳಿದಿದ್ರೆ ಕಾಮೆಂಟ್ ರೂಪದಲ್ಲಿ ಈ ಒಂದು ಗಿಡದ ಹೆಸರನ್ನು ಇಡ್ತಕ್ಕದ್ದು. ಏನಂತಂದರೆ, ಗೊತ್ತಿಲ್ಲದೆ ಇರತಕ್ಕಂಥ ಗಿಡಮೂಲಿಕೆಗಳು ಯಾವುದಾದ್ರೂ ಇದ್ದರೆ ಹೆಸರುಗಳಾಗ್ಬೋದು, ಯಾವುದೇ ಆಗಲಿ ಗೊತ್ತಿಲ್ಲದೆ ಇರತಕ್ಕಂಥದ್ದು ಇದ್ದಾಗ ಅದನ್ನು ತಿಳಿಸ್ಕೊಡೋದು ಪ್ರತಿಯೊಬ್ಬರದು ಒಂದು ಆದ್ಯ ಕರ್ತವ್ಯ. ಆದ್ದರಿಂದ ನಾನೇನು ಮಾಡ್ತಾಯಿದ್ದೀನಿ, ಈ ವಿಡಿಯೋ ಮುಗಿಸೋ ಮೊದಲು ಈ ಒಂದು ಸಮಸ್ಯೆಗೆ, ಈ ಗನೇರಿಯಾ ಸುಖವ್ಯಾಧಿಗಳಿಗೆ ಯಾರಿಗಾದರೂ ಸಮಸ್ಯೆ ಇದ್ದವರು ಆ ರೀತಿ ಇದ್ದರೆ ಈ ಒಂದು ಗಿಡನ ಬಳಸ್ಕೋಬೋದು. ಅಕಸ್ಮಾತ್ ನಮಗೆ ತುಂಬ ವರ್ಷಗಳಿಂದ ಇದೆ,
ನಮಗೆ ಈ ಗಿಡ ಸಿಗ್ತಾ ಇಲ್ಲ ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ. ಸರಿಯಾದ ಪಥ್ಯ ಇದ್ದು ಆ ಔಷಧಿಗಳನ್ನ ಬಳಸ್ತಾ ಬಂದರೆ ಕಂಪಲ್ಸರಿ 100% ಈ ಒಂದು ಗನೇರಿ ಅಂದರೆ ಈ ಸುಖವ್ಯಾಧಿಗಳು ಸಂಪೂರ್ಣವಾಗಿ ನಯವಾಗ್ತವೆ ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.